ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬನಾನಾ ದೋಸೆ ಮಾಡ್ತಾಯಿದ್ದೇನೆ. ಬಾಳೆಹಣ್ಣಿನ ದೋಸೆ, ಹೂವಿನಂತೆ ಮೃದುವಾಗಿರುವಂತಹ ಒಂದು ದೋಸೆ. ಇದನ್ನು ಮಾಡೋದು ಹೇಗೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೋಸೆ ಮಾಡಲಿಕ್ಕೆ ನಾನಿಲ್ಲಿ 10 ಕದಳಿ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣು, ಹಾಗೆಯೇ 3 ಬೌಲ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ತಗೊಂಡಿದ್ದೇನೆ. ಇದನ್ನು 4 ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕೆ ಇಟ್ಟು ಈಗ ಚೆನ್ನಾಗಿ ತೊಳ್ಕೊಂಡು ಇಲ್ಲಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಬಾಳೆಹಣ್ಣನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿಕೊಂಡಿದ್ದೇನೆ. ಅಕ್ಕಿ ತಗೊಂಡ ಅದೇ ಬೌಲಲ್ಲಿ 1 ಬೌಲ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಇದೆಲ್ಲವನ್ನು ಮಿಕ್ಸಿಗೆ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು. ಹಿಟ್ಟನ್ನು ರುಬ್ಬಿಕೊಂಡಾಗಿದೆ. ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ. ಹೀಗೆ ಇದ್ದರೆ ಸಾಕಾಗ್ತದೆ. ಇನ್ನಿದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 8 ಗಂಟೆಯಷ್ಟು ಹೊತ್ತು ಇದನ್ನು ಮುಚ್ಚಿಡಬೇಕು. ನಾನು ರಾತ್ರಿ ಮಾಡಿಟ್ಟಿದ್ದೇನೆ ಬೆಳಿಗ್ಗೆ ದೋಸೆ ಮಾಡಲಿಕ್ಕೆ. ನಿನ್ನೆ ರಾತ್ರಿ ಇಟ್ಟ ಹಿಟ್ಟು ಇವತ್ತಿಗೆ ಹೀಗಾಗಿದೆ. ಹಿಟ್ಟು ಗಟ್ಟಿಯಾಗಿದೆ. ಇದಕ್ಕೆ ನೀರಂತ ಹಾಕಲಿಕ್ಕಿಲ್ಲ. ಕಲರ್ ಬರಲಿಕ್ಕೆ ಬೇಕಾಗಿ ಇದಕ್ಕೆ ಸ್ವಲ್ಪ ಅರಶಿನವನ್ನು ಹಾಕಿಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾವಲಿಗೆ ಎಣ್ಣೆ ಹಚ್ಚಿಟ್ಟಿದ್ದೇನೆ. ಈಗ ದೋಸೆ ಮಾಡ್ತಾ ಇದ್ದೇನೆ. ದೋಸೆ ದಪ್ಪಕ್ಕೆ ಬೇಕಾದರೂ ಮಾಡ್ಕೋಬೋದು, ಹೀಗೆ ತೆಳುವಾಗಿ ಬೇಕಾದರೂ ಮಾಡ್ಕೋಬೋದು. 1-2 ನಿಮಿಷ ದೋಸೆಯನ್ನು ಬೇಯಿಸ್ಕೋಬೇಕು. ಕಣ್ಣು ಬಿದ್ದು ದೋಸೆ ಸೂಪರಾಗಿ ಬಂದಿದೆ. ಹಾಗೆ ಅಷ್ಟೇ ಮೃದುವಾಗಿ ಕೂಡ ಉಂಟು. ಹೀಗೆ 2 ನಿಮಿಷ ಬೇಯಿಸಿಕೊಂಡ್ರೆ ದೋಸೆ ಬೇಗನೆ ಎದ್ದು ಬರ್ತದೆ ಕಾವಲಿಯಿಂದ. ಎಲ್ಲ ಹಿಟ್ಟನ್ನು ದೋಸೆ ಮಾಡಿಯಾಗಿದೆ. ಬಾಯಲ್ಲಿಟ್ಟರೆ ಕರಗುವಂತಹ ಸ್ಮೂತ್ ಆಗಿರುವಂತಹ ಬಾಳೆಹಣ್ಣಿನ ದೋಸೆ. ಈ ದೋಸೆ ಮಾಡಲಿಕ್ಕೆ ಯಾವುದೇ ಬಾಳೆಹಣ್ಣನ್ನು ಬೇಕಾದರೂ ತಗೋಬೋದು. ಸುಲಭದಲ್ಲಿ ಮಾಡುವಂತಹ ಒಂದು ರೆಸಿಪಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.